ಸಿಎಂ ಕುರ್ಚಿಗಾಗಿ ಹಗ್ಗ ಜಗ್ಗಾಟ. ಡಿಕೆಶಿ ಪರ ಗಿಳಿ ಶಾಸ್ತ್ರ ಕೇಳಿದ ಬಿಜೆಪಿ ಗಿಳಿ ಶಾಸ್ತ್ರ ಕೇಳಿ ಎಂದಿದ್ದ ಡಿಸಿಎಂ ಡಿಕೆಶಿ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಶಾಸ್ತ್ರ ಕೇಳಿ ವ್ಯಂಗ್ಯ ಮಾಡಲಾಗಿದೆ. ಡಿಕೆಶಿ ಸಿಎಂ ಆಗ್ತಾರಾ ಇಲ್ಲ ಅಂತ ಕೇಳಿದ್ದಾರೆ ಬಿಜೆಪಿಗರು. ಈ ವೇಳೆ ಚಂಬು ಇರುವಂತ ಕಾಡನ್ನ ತೆಗೆದಿರೋದು ಗಿಳಿ. ಡಿಕೆಶಿ ಸಿಎಂ ಆಗಲ್ಲ, ಅವ್ರ ಕೈಗೆ ಚಂಬೆ ಅಂತ ವ್ಯಂಗ್ಯ ವ್ಯಕ್ತಪಡಿಸಲಾಗಿದೆ. ಸಿದ್ದರಾಮಯ್ಯ ಮುಂದುವರೆದ್ರೆ ಒಳ್ಳೆಯದಾಗತ್ತೆ ಎಂದು ಶಾಸ್ತ್ರ ಹೇಳಿದರು. ಈ ವೇಳೆ ಹೂವು ಇರುವ ಕಾರ್ಡ್ ತೆಗೆದ ಗಿಳಿ. ಈ ವೇಳೆ ಜನರ ಕಿವಿಗೆ ಹೂವು ಎಂದು ಬಿಜೆಪಿಗರು ವಿಡಂಬನೆ ಮಾಡಿದ್ದಾರೆ. ಅಂದ್ರೆ ಇದು ಸೀರಿಯಸ್ ಆಗಿ ಶಾಸ್ತ್ರ ಕೇಳೋದು ಅಂತಾರಲ್ಲ, ಅದಲ್ಲ, ಇದು ಕಾಮಿಡಿ ಮಾಡಿರೋದು, ಬೇಕು ಅಂತ ವ್ಯಂಗ್ಯವಾಗಿ ಮಾಡಿರೋದು. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಅಂತ ಕೇಳಿದ್ದಾರೆ. ಇವರೇ ಚಂಬು ಇಡೋ ಕಾರ್ಡನ್ನು ಇಟ್ಟಿದ್ದಾರೆ. ಅದು ಬರ್ತಿದ್ದಂಗೆ ಇವ್ರು ಸಿಎಂ ಅದೇ ಚಂಬೆ ಗತಿ ಅನ್ನೋ ಥರ ಹೇಳಿರೋದು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಅದಕ್ಕೊಂದು ಹೂವು ಇಟ್ಟಿದ್ದಾರೆ. ಹೂವೇ ರಾಜ್ಯದ ಜನತೆ ಕಿವಿಗೆ ಹೂವೇ ಫಿಕ್ಸು ಅಂತ. ಅಂದರೆ ಬಿಜೆಪಿಗರು ವ್ಯಂಗ್ಯವನ್ನು ಮಾಡಲಿಕ್ಕೆ ಅಂತಲೇ ಮಾಡಿರುವಂಥ ಒಂದು ಶಾಸ್ತ್ರ ಕೇಳೋ ರೀತಿಯೆಲ್ಲ ಮಾಡಿರೋದು. Wah. ಹೂವ ಕನ್ನಡಿಗರ ಕಿವಿಗೆ ಹೂವು, ಕನ್ನಡಿಗರ ಕಿವಿಗೆ ಹೂವು, ರಾಜ್ಯದ ಜನತೆಗೆ ಹೂವು, ಕರ್ನಾಟಕದ ಜನತೆಗೆ ಕಿವಿಗೆ ಹೂವು, ಮಠ ಆಗ್ತಂತ ಮತದಾರರ ಕಿವಿಗೆ ಹೂವು. ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಒಳ್ಳೇದಾಗುತ್ತಾ ಅಥವಾ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾಗುತ್ತಾ? ವಾಹ್. ಹೂವ ಕನ್ನಡಿಗರ ಕಿವಿಗೆ ಹೂವು, ಕನ್ನಡಿಗರ ಕಿವಿಗೆ ಹೂವು, ರಾಜ್ಯದ ಜನತೆಗೆ ಹೂವು, ಕರ್ನಾಟಕದ ಜನತೆಗೆ ಕಿವಿಗೆ ಹೂವು, ಮಠ ಆಗ್ತಂತ ಮತದಾರರ ಕಿವಿಗೆ ಹೂವು. ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಒಳ್ಳೇದಾಗುತ್ತಾ ಅಥವಾ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾಗುತ್ತಾ? ಶಿವಕುಮಾರ್ ಅವರು ಒಂದು ವ್ಯಂಗ್ಯವಾದಂಥ ಒಂದು ಮಾತನ್ನು ಹೇಳಿದರು. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಒಂದು ಕ್ವಶನ್ಗೆ ಬೇಕಾದರೆ ಬಿ ಜೆ ಪಿಯವರು ಗಿಣಿ ಶಾಸ್ತ್ರ ತಿಳ್ಕೊಳ್ಳಿ ಅಂತೇಳಿ ಒಂದು ವ್ಯಂಗ್ಯವನ್ನು ಮಾಡಿದರು. ಹಾಗಾಗಿ ನಾವು ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ಗಿಣಿ ಶಾಸ್ತ್ರದ ಬಳಿ ನಾವು ಬಂದು ಶಾಸ್ತ್ರ ಕೇಳಿದ್ವಿ. ಅವರು ಕೂಡ ಬಂದಾಗ ಚಂಬು ಮತ್ತು ಹೂವನ್ನ ತೆಗೆದುಕೊಡ್ತು ಗಿಳಿ. ಯಾಕೆ ಅಂತಂದರೆ ಇವತ್ತು 2.5 ವರ್ಷ ಆಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು, ಯಾವುದೇ ಕಡೆ ಒಂದು ಅಭಿವೃದ್ಧಿ ಇಲ್ಲ. ಸಾಲು ರೈತರ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. 2400 ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರಸ್ತೆಗಳ ಗುಂಡಿಗಳು ಮುಚ್ಚಲಿಕ್ಕೆ ಇವತ್ತು ಸರ್ಕಾರದ ಬಳಿ ಹಣ ಇಲ್ಲ. ಸರ್ಕಾರಿ ನೌಕರಿಗೆ ಕೊಡಲಿಕ್ಕೆ ಇವತ್ತು ಸರ್ಕಾರದ ಬಳಿ ಖಜಾನೆ ಖಾಲಿ. ಇವತ್ತು SCP TSP ಜಾರಿಗೆ ತಂದವರು ನಾವು ಅಂತ ಹೇಳ್ತಾರೆ, ಆದರೆ ಹಣ ತಿಂದವರು ಅವರೇ. ಹೀಗೆ ಅನ್ನದಾತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲವಾದಂಥ ಸರ್ಕಾರ, ಗುಂಡಿ ಮುಚ್ಚಲಿಕ್ಕೆ ವಿಫಲವಾದಂಥ ಸರ್ಕಾರ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ವಿಫಲವಾದಂಥ ಸರ್ಕಾರ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿನ ಕೊಡಲಿಕ್ಕೆ ವಿಫಲವಾಗಿರ್ತಕ್ಕಂಥ ಸರ್ಕಾರ. ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದರು, ಏನು ಮುಖ್ಯಮಂತ್ರಿ ಆಗೋ ವಿಚಾರದಲ್ಲಿ ಬೇಕಾದರೆ ಹೋಗಿ BJPಯವರು ಹೋಗಿ ಗಿಣಿ ಶಾಸ್ತ್ರದವನ್ನ ಕೇಳ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಕೊಟ್ಟಿದ್ವಿ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳವರು ಅವ್ರ ಮಾತಿಗೆ ಗೌರವನಿಟ್ಟು ನಾವು ಇವತ್ತು ನಮ್ಮ ಮಂಡ್ಯದಲ್ಲಿ ನಾವೆಲ್ಲ BJPಯ ಕಾರ್ಯಕರ್ತರು ಬೆಳಗ್ಗೆನೇ ಬಂದು ಗಿಣಿ ಶಾಸ್ತ್ರದ ಕೇಳಿದ್ದೀವಿ. ನೋಡಿ ಸ್ವಾಮಿ, ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ? ಸಿದ್ದರಾಮಯ್ಯನೇ ಮುಂದುವರಿತಾರಾ ಅಥವಾ ಡಿ.ಕೆ. ಶಿವಕುಮಾರ್ ಆಗ್ತಾರಾ ಅಂತ ನಮ್ಮದು ಪ್ರಶ್ನೆ. ಅದಕ್ಕೆ ಕೇಳಿದ್ದೀವಿ. ಅದಕ್ಕೆ ಗಿಳಿ ಕೂಡ ತನ್ನ ವಯಸ್ಸಲ್ಲಿ ಇದರಲ್ಲಿ ಇದರ ಚಾರಿತ್ರೆಯಲ್ಲಿ ಗಿಣಿ ಒಂದ್ಸಲಿ ಖಾಲಿ ಚೊಂಬು ಕೊಡ್ತು, ಒಂದ್ಸರಿ ಕಿವಿಗೆ ಹೂವು ಮುಟ್ಕೊಳ್ಳೋ ಚೆಂಡು ಹೂವು ಕೊಡ್ತು. ನಮ್ಗನ್ನಿಸ್ತಾ ಇದೆ ಯಾರಾದರೂ ಆಗಲಿ ರಾಜ್ಯಕ್ಕೆ ಒಳ್ಳೇದು ಮಾಡಲಿ, ಆದರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ಮಾತಿಗೆ ಗೌರವ ಕೊಟ್ಟು ನಾವು ಗಿಣಿ ಶಾಸ್ತ್ರ ಕೇಳಿದ್ದೀವಿ. ನೋಡಿ, ನಾವು ಚೊಂಬೆ ಸಿಗ್ತಾ ಇದೆ ಅಂತ ಅನ್ನಿಸ್ತದೆ. ಯಾಕೆ ನಾವು ಹೇಳೋದು ಮಾತಲ್ಲ, ಗಿಣಿ ಹೇಳಿರೋ ಮಾತು, ಗಿಳಿ ತೋರಿಸಿರುವಂಥ ಸೂಚನೆ.
ನಾವು ಡಿ ಕೆ ಶಿವಕುಮಾರ್ ಆದರೂ ಸಂತೋಷ ಪಡೋ ಜನ, ಒಂದು ವೇಳೆ ಸಿದ್ದರಾಮಯ್ಯನವ್ರು ಮುಂದುವರೆದ್ರೂ ಸಂತೋಷ ಪಡೋ ಜನ. ಯಾಕೆಂದರೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ನಮ್ಮ ಸಂಘದ ಗೀತೆ ಹೇಳಿದರು. ಹಿಂದೆ ಅವರು ನಮ್ಮ ಸಂಘದಲ್ಲಿ ಬೆಳೆದಿದ್ದೇವೆ ಅಂತ ಹಿಂದೆ ಅವರು ವೈಯಕ್ತಿಕವಾಗಿ ಹೇಳ್ಕೊಂಡಿದ್ರು. ನಮ್ಗೆ ಯಾರಾದರೂ ಒಳ್ಳೆಯದಾದರೆ ದೇಶ ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು. ಅವ್ರ ಮಾತು ಗೌರವ ಕೊಟ್ಟು ನಾವು ಗಿಣಿ ಶಾಸ್ತ್ರ ಕೇಳಿದ್ವಿ. ಅವರು ಒಳ್ಳೆ